ಬಿಗ್ ಫೈನ 4ನೇ ಸ್ಟೋರಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಹೆಂಡತಿಯ ನವರಂಗಿ ಆಟಕ್ಕೆ ಬೇಸತ್ತು ಗಂಡ ಸೂಸೈಡ್ ಮಾಡಿಕೊಂಡಿದ್ದಾನೆ. ಪತ್ನಿ ಮೇಲಿನ ಅನುಮಾನಕ್ಕೆ ತಾನೇ ಶೂಟ್ ಮಾಡಿಕೊಂಡಿದ್ದಾನೆ ಪತಿ. ಕೌಟುಂಬಿಕ ಕಲಹಕ್ಕೆ ತಲೆಗೆ ಗುಂಡು ಹಾರಿಸಿಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ ಪತಿ. ಕಲಬುರಗಿ ನಗರದ ಶಿವಶಕ್ತಿ ನಗರದಲ್ಲಿ ನಡೆದಂಥ ಬಿಭತ್ಸ ಘಟನೆ ಇದು. ಕುಂಡೂರಾವ್ ದವಳಿ 36 ವರ್ಷದ ಕುಂಡೂರಾವ್ ದವಳಜಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪತಿ. ಗಂಡ ಹೆಂಡತಿ ಜಗಳವೇ ಆತ್ಮಹತ್ಯೆಗೆ ಕಾರಣ ಎಂಬ ಶಂಕೆ ವ್ಯಕ್ತವಾಗಿದೆ. ಪತ್ನಿ ಶೀಲದ ಬಗ್ಗೆ ಪದೇ ಪದೇ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಂತೆ ಇದೇ ವಿಚಾರಕ್ಕೆ ಪತ್ನಿ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಈತ ತುಂಬಾನೇ ಜಗಳವಾಡ್ತಿದ್ದ ಅಂತ, ಅವನ ಹೆಂಡತಿ ಕೂಡ ಸೈಕೋ ರೀತಿ ವರ್ತಿಸ್ತಿದ್ದ ಅಂತ ಆರೋಪವನ್ನು ಮಾಡಿದ್ದಾಳೆ. ಕಲಬುರಗಿ ನಗರದ ಶಿವಶಕ್ತಿ ನಗರದಲ್ಲಿ ಆದಂಥ ಘಟನೆ ಇದು. ಪತ್ನಿ ಮೇಲಿನ ಅನುಮಾನಕ್ಕೆ ತಾನೇ ಶೂಟ್ ಮಾಡಿಕೊಂಡಿದ್ದಾನೆ ಪತಿ. ಕೌಟುಂಬಿಕ ಕಲಹಕ್ಕೆ ತಲೆಗೆ ಗುಂಡು ಹಾರಿಸಿಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ. ಮೃತ ವ್ಯಕ್ತಿಯನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಗಂಡ ಹೆಂಡತಿ ಜಗಳವೇ ಆತ್ಮಹತ್ಯೆಗೆ ಕಾರಣವಾಗಿದೆ. ಪತ್ನಿ ಶೀಲದ ಬಗ್ಗೆ ಪದೇ ಪದೇ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಂತೆ ಇದೇ ವಿಚಾರಕ್ಕೆ ಪತ್ನಿ ಜೊತೆ ಜಗಳವಾಡ್ತಿದ್ದ ಕಂಡೂರಾವನ್ನು ಶಂಕೆ ಕೂಡ ವ್ಯಕ್ತವಾಗಿದೆ. ನನ್ನ ಗಂಡ ಸೈಕೋ ರೀತಿ ವರ್ತಿಸ್ತಿದ್ದ ಅಂತ ಕಂಡೂರಾವ್ ಪತ್ನಿ ಆರೋಪ ಮಾಡಿದ್ದಾಳೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕಲಬುರಗಿ ರಿಪೋರ್ಟರ್, ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಏನಿದು ಕೇಸ್ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಕಾರ್ತಿಕ್, ಏನು ಅಂದ್ರೆ ಕಲಬುರಗಿ ನಗರದ ಶಿವಶಕ್ತಿ ನಗರದಲ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆ ಪತಿಯೋರ್ವ ಕಂಟ್ರಿ ಮೇಡ್ ಪಿಸ್ತೂಲ್ ನಿಂದ ತಲೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾದಂತಹ ಘಟನೆ ಎಂದು ನಡೆದಿರುವಂತದ್ದು. ಏನು ಶಿವಶಕ್ತಿ ನಗರದ ನಿವಾಸಿಯಾದಂತಹ ಖಂಡೇರಾವ್ ದವಳಜಿ ಏನಿದ್ದಾರೆ, ಇವರು ತಮ್ಮ ಪತ್ನಿಯೊಂದಿಗೆ ಪತ್ನಿಯ ಶೀಲವನ್ನ ಶಕಿಸಿ ಪದೇ ಪದೇ ಮನೆಯಲ್ಲಿ ಗಲಾಟೆಯನ್ನ ಮಾಡ್ತಾ ಇದ್ರು. ಹಿಂದೆ ಕೂಡ ಸಾಕಷ್ಟು ಬಾರಿ ಈ ರೀತಿಯ ಗಲಾಟೆಗಳು ಅವ್ರ ಮನೆ ನಡೆದಿತ್ತು. ಅದಷ್ಟೇ ಅಲ್ಲದೆ ಪೊಲೀಸ್ ಠಾಣೆಗೂ ಕೂಡ ಈ ಪ್ರಕರಣ ಗಲಾಟೆ ಪ್ರಕರಣ ಮೆಟ್ಲೇರಿತ್ತು. ಈ ವೇಳೆ ಪೊಲೀಸರು ಹಾಗೂ ಸಂಬಂಧಿಕರು ರಾಜಕೀಯ ಸಂದರ್ಭದಲ್ಲಿ ಮಾಡಿದ್ರು. ಅದೊಂಥರ ಸಾಕಷ್ಟು ಬಾರಿ ಕಳಿಸಿದಾಗ ಆತ ಮನನೊಂದು ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನುವಂತ ಮಾತುಗಳು ಕೇಳಿ ಬರ್ತವೆ. ಇನ್ನೊಂದು ಖಂಡೇರಾವ್ ದಳವ ಇದ್ದಾನೆ, ಆತನ ಪತ್ನಿಯ ಮೇಲೆ ಆತನ ಸಹೋದರ ಸಂಬಂಧಿಗೆ ಅನೈತಿಕ ಸಂಬಂಧ ಹೊಂದಿದ್ದಾನೆ ಎನ್ನುವಂತ ಆರೋಪವನ್ನ ಮಾಡ್ತಿದ್ದ. ಇದಲ್ಲದೆ ನಿನ್ನೆ ತಡರಾತ್ರಿ ಮನೆಯಲ್ಲಿ ಗಲಾಟೆ ಕೂಡ, ಇದೇ ವಿಚಾರಕ್ಕೆ ಗಲಾಟೆ ಕೂಡ ನಡೆದಿತ್ತು. ಇನ್ನು ಈ ವೇಳೆ ಪತ್ನಿಗೆ ಮನಬಂದಂತೆ ಥಳಿಸಿದ್ದ, ಅಲ್ಲದೆ ಮಕ್ಕಳಿಗೆ ನಿದ್ರೆ ಮಾತ್ರೆಯನ್ನು ಹಾಕಿ ಕೊಲ್ಲಲು ಯತ್ನ ಕೂಡ ಮಾಡಿದೆ ಅನ್ನೋ ಆರೋಪವನ್ನ ಖಂಡೇರಾವ್ ಪತ್ನಿ ಪ್ರಿಯಾ ಅವರು ಆರೋಪವನ್ನು ಮಾಡ್ತಿರುವಂತದ್ದು. ಇನ್ನು ಈ ಕುರಿತು ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಪ್ರಕರಣಕ್ಕೆ ಏನೆಲ್ಲ ಕಾರಣ ಏನೋ ನಿಖರ ಕಾರಣ ಸದ್ಯಕ್ಕೆ ಗೊತ್ತಿಲ್ಲ. ಇನ್ನು ಈ ಕುರಿತು ಪೊಲೀಸರ ತನಿಖೆ ನಂತರವೇ ಸತ್ಯಾಸತ್ಯತೆ ಹೊರಬೀಳಲಿದೆ. ಇನ್ನು ಪೊಲೀಸ್ ಈ ಕುರಿತು ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಕಾಂತ್.